GKVKಲಿ ಕೃಷಿ ಮೇಳ ನಡೀತಾ ಇದೆಯಲ್ಲ ಅದನ್ನ ನೋಡಕ್ ಬಂದ್ವಿ. ನೋಡಿ ಎಲ್ಲ ಕಡೆ ಮಳೆ ಬಂದು ಕೊಚ್ಚೆ ಆಗಿದೆ. ಈ ಟೈಮಲ್ಲಿ ಶೂ ಹಾಕೊಂಡ್ಬರ್ಬೇಕಿತ್ತು. ಒಂದಷ್ಟು ಗಿಡಗಳು ಪರ್ಚೇಸ್ ಮಾಡ್ಬೇಕಂತ ಬಂದಿರೋದು. ಎಷ್ಟು ಏಲಕ್ಕಿ ಗಿಡ? 100 ರೂಪಾಯಿ ಬರುತ್ತಾ? ಯೆಲ್ಲೋ ಡ್ರ್ಯಾಗನ್ ಫ್ರೂಟ್ ಎರಡು ರೇಟು ಎಷ್ಟಂದರೆ 100 ರೂಪಾಯಿ. ಕೆಲವೊಂದು ಗಿಡಗಳು ಪರ್ಚೇಸ್ ಮಾಡಿರ್ತೀವಿ, ಅದ್ರ ಹೆಸರು ಗೊತ್ತಿರಲ್ಲ. ಅದೇ ಗಿಡ ಇಲ್ಲಿ ಬಂದು ನೋಡಿದಾಗ ಅದ್ರ ಹೆಸರು ತಿಳ್ಕೊಬೋದು. ನೀವು ಯಾವಾಗಲೂ ಸ್ಟಾರ್ ಫ್ರೂಟಿನ ಗಿಡ ಕೇಳ್ತಿರಲ್ಲ, ನೋಡಿ ಎಷ್ಟು ಅಗ್ಲವಾಗಿ ಚೆನ್ನಾಗಿ ಬೆಳೆದಿರೋದಿದೆ. ಮೊಗ್ಗು ಹೂ ಎಲ್ಲ ಬಂದಿದೆ. ಇದು ರೇಟ್ 250 ಬರ್ದಿತ್ತು ಒಳಗಡೆ. ಚೆನ್ನಾಗಿ ಬೆಳೆದಿರೋ ಗಿಡ, ದೊಡ್ಡ ಕವರಲ್ಲಿ ಹಾಕಿದ್ದಾರೆ, ಮಣ್ಣು ಜಾಸ್ತಿ ತುಂಬಿಸಿದ್ದಾರೆ. ಹೂವಿನ ಗಿಡಗಳ ವೆರೈಟಿ ಸ್ವಲ್ಪ ಕಮ್ಮಿನೇ ಇತ್ತು, ಹಣ್ಣಿನ ಗಿಡಗಳೇ ಜಾಸ್ತಿ. ನರ್ಸರಿ ಹೆಸರು ತಿಳ್ಕೊಬೇಕಂದ್ರೆ ದೊಡ್ಡ ದೊಡ್ಡ ಬ್ಯಾನರೇ ಹಾಕಿದ್ದಾರೆ. ಇವ್ರಿಗೂ ತುಂಬ ಕೆಲಸ ಇರುತ್ತೆ. ನೋಡಿ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಎಷ್ಟೆಲ್ಲ ಗಿಡಗಳು ತುಂಬ್ಕೊಂಡು ತಂದಿದ್ದಾರೆ. ಇದನ್ನೆಲ್ಲ ಒಳಗಡೆ ಇಡಬೇಕು. ಕೆಲವೊಮ್ಮೆ ನಮಗೆ ರೇಟ್ ಜಾಸ್ತಿ ಅನಿಸುತ್ತೆ, ಆದರೆ ಗಿಡ ತುಂಬ ಇಷ್ಟ ಆಗಿಬಿಟ್ಟಿರುತ್ತೆ, ಅದನ್ನು ಬಿಟ್ಟಿರೋಕ್ಕಾಗಲ್ಲ. ಪ್ರತಿ ವರ್ಷನೂ ಇಲ್ಲಿ ಬಂದು ಸುಮಾರು ಗಿಡಗಳು ಪರ್ಚೇಸ್ ಮಾಡ್ತೀವಿ. ಕೃಷಿ ಮೇಳ ಇದ್ದಿದ್ದು 4 ದಿನಕ್ಕೆ ಮಾತ್ರ, ಆದರೆ ಇಲ್ಲಿ ಅಡ್ರೆಸ್ ನೋಡಿಕೊಂಡು ಆ ನರ್ಸರಿಗೆ ವಿಸಿಟ್ ಕೊಟ್ಟರೆ ಅಲ್ಲಿಂದ ಗಿಡಗಳು ಪರ್ಚೇಸ್ ಮಾಡ್ಬೋದು. ಸೋರಾ ಪ್ಲಾಂಟ್ ನೋಡಿ, ಯೆಲ್ಲೋ ಕಲರ್ದು, ಇದು 150 ರೂಪಾಯಿ ಅಂತಾರೆ. ₹150 ಅಂತೆ. ನಾನು ಹಾರಿಸ್ಕೊಂಡಿದ್ದೀನಿ ನೋಡಿ, ತುಂಬ ತಿಕ್ಕಾಗಿ ಖುಷಿಯಾಗಿದೆ. ಫುಲ್ ಮೊಗ್ಗೆಲ್ಲ ಇದೆ ನೋಡಿ. ಸೀಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಗಿಡಕ್ಕೆ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಮರ ಸಹಿಷ್ಣುತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಜನ ಸೇರಿದ್ದಾರೆ. ಈ ಜಾಗದಲ್ಲಿ ಬರೀ ಮೀನುಗಳು ಮಾರ್ತಾ ಇದ್ರು, ಸಣ್ಣ ಸಣ್ಣ ಮೀನುಗಳು. ಅಕ್ವೇರಿಯಮಲ್ಲಿ ಇಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರೇಟ್ ನೋಡಿದಾಗ 100 ರೂಪಾಯಿ ಬರ್ದಿದ್ರು. ನಾನು ಒಂದು ಮೀನಿಗೆ ಅಂದ್ಕೊಂಡೆ, ಆದರೆ ಆ ಪ್ಯಾಕೆಟಲ್ಲಿ ಎಷ್ಟು ಮೀನು ಇರುತ್ತೆ ಅದೆಲ್ಲ ಸೇರಿ ಎಷ್ಟು ಕೊಟ್ಟೆ ಇದಕ್ಕೆ? ಈ ಥರ ನಮಗೆ ಬರೀ ವಿಡಿಯೋಸಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು. ಕಣ್ಮುಂದೆ ನೋಡಿದಾಗ ಖುಷಿ ಆಯಿತು. ಸೈಜ್ ಕಮ್ಮಿ ಅಲ್ವಾ, ಅದಕ್ಕೆ ಜನಗಳ ಮಧ್ಯೆ ತುಂಬ ಅಟ್ರಾಕ್ಷನ್ ಆಗಿತ್ತು. ಮರಿ ರೇಟ್ 25,000 ಅಂತ ಹೇಳ್ತಾ ಇದ್ರು. ಈ ಜಾಗದಲ್ಲಿ ಒಳ್ಳೆ ಫೋಟೋ ಕ್ಲಿಕ್ ಮಾಡಿಸ್ಕೊಂಡೆ. ಗಾರ್ಡನ್ ರಿಲೇಟೆಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಕೆಲವೊಂದು ಸ್ಟಾಲ್ಸ್ ಮಾತ್ರ ವಿಸಿಟ್ ಕೊಟ್ಟಿದ್ದು. ಅಲ್ಲೆಲ್ಲ ವೆರೈಟಿ ಗೊಬ್ಬರಗಳು ಎಲ್ಲ ಸಿಗ್ತಾ ಇತ್ತು. ಸುಮ್ಮನೆ ಒಂದು ಸ್ವಲ್ಪ ನೋಡ್ಕೊಂಡು ಮುಂದೆ ಹೊರಟೆ. ಈ ಜಾಗದಲ್ಲಿ ಜಾಸ್ತಿ ಬಲ್ಬೆ ಮಾರ್ತಾ ಇದ್ರು. ಕೆಲವೊಂದು ಮೊಳಕೆ ಬಂದಿದ್ದು. ರೇಟ್ 100 ರೂಪಾಯಿ. 6 ತಿಂಗಳ ಒಳಗಡೆ ಏನಾರ ಫ್ರೂಟ್ ಅಂತ ಫ್ರೂಟ್ ಬಂದ್ಬಿಟ್ಟು ಫ್ರೂಟ್ಸ್ಗೆ ಯೂಸ್ ಮಾಡ್ತೀರಾ. ಇದು ಬಂದ್ಬಿಟ್ಟು ನಿಮಗೆ ಬಳ್ಳಿ ಥರ ಗಿಡಗಳಿಗೆ ಇಲ್ಲ ಎಲ್ಲ ವೆಜಿಟೇಬಲ್ ಕ್ರಾಪ್ಸ್ಗೆ ಯೂಸ್ ಮಾಡ್ತೀರಾ. ಇದು ಬಂದ್ಬಿಟ್ಟು ನಿಮಗೆ ಒನ್ ಟೈಮ್ ಕ್ರಾಪ್ಗೆ ಯೂಸ್ ಆಗುತ್ತೆ. ಇದಾದರೆ ಮತ್ತೆ ನೀವು ಯೂಸ್ ಮಾಡ್ತೀರಾ. ಹೊರಗಡೆ ಬಂದ್ವಿ. ಇಲ್ಲೆಲ್ಲ ಸೂರ್ಯಕಾಂತಿ ಹೂ ತುಂಬ ಚೆನ್ನಾಗಿ ಬೆಳೆದಿರ್ತಾರೆ. ಇಲ್ಲಿ ಫೋಟೋ ತಗೊಳ್ಳೋಕೆ ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೂರ್ಯ ಎಲ್ಲಿರ್ತಾನೋ ಈ ಹೂಗಳು ಅಲ್ಲೇ ಮುಖ ಮಾಡ್ತವೆ. ಅದಕ್ಕೆ ಇದ್ರ ಹೆಸರು ಸೂರಜಮುಖಿ ಅಂತ ಇರೋದು. ಕರ್ನಾಟಕದಲ್ಲಿ ಸೂರ್ಯಕಾಂತಿ ಅಂತ ಕರೀತಾರೆ. ನೀವೇನಂತ ಕರಿತೀರಿ ಕಮೆಂಟ್ ಮಾಡಿ ತಿಳಿಸಿ. ಫೋಟೋ ತಗೊಳ್ಳೋಕೆ ಇದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಇದಕ್ಕೆ ಪೈನಾಪಲ್ ಟವರ್ ಅಂತ ಕರೀತಾರೆ. ಸೊಪ್ಪೆಲ್ಲ ಬೆಳೆಯೋಕೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಒಂದಷ್ಟು ಸೊಪ್ಪುಗಳನ್ನ ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿದ್ರು. ಮರುಗ, ಆರಿಗ್ಯಾನೋ, ಒಂದಳಗ ಸೊಪ್ಪು ಇದೆಲ್ಲ ನೋಡಿದೆ. ಕೆಲವೊಂದು ಗಿಡಗಳಂತೂ ನಾವು ಯಾವತ್ತೂ ನೋಡಿರಲ್ಲ, ಆ ಥರ ಗಿಡಗಳೆಲ್ಲ ಇಲ್ಲಿಟ್ಟಿದ್ರು. ಇದು ನೋಡ್ತಾ ಇದ್ದೀರಲ್ಲ, ಇದು ಒಂದಳಗ ಸೊಪ್ಪು, ನೆನಪು ವರ್ಧಕ. ಮಿಂಟ್ ಅಂದರೆ ಪುದೀನ. ಇದರೊಳಗೆ ಸುಮಾರು ವೆರೈಟಿ ಇತ್ತು. ಸ್ಪಿಯರ್ ಮಿಂಟ್, ಜಾಪನೀಸ್ ಮಿಂಟ್,
ಪೆಪ್ಪರ್ಮಿಂಟ್. ಕೆಲವೊಂದು ಹಲ್ಗಳು ಒಳ್ಳೆಯದು, ಇನ್ನು ಕೆಲವೊಂದು ಜೀರ್ಣಶಕ್ತಿಗೆ. ಕೆಲವೊಂದು ಸೊಪ್ಪುಗಳಿಂದ ಸುಗಂಧ ದ್ರವ್ಯ ತಯಾರಿಸ್ತಾರೆ. ಇದನ್ನೆಲ್ಲ ನಮ್ಮ ತಾರಸಿ ತೋಟದಲ್ಲಿ ಬೆಳಿಬೇಕಂತ ನಂಗೆ ತುಂಬಾ ಆಸೆ. ಇದ್ರದ್ದೆಲ್ಲ ಒಂದೆರಡು ಕಟಿಂಗ್ ಸಿಕ್ಕಿದ್ರೆ ಸಾಕು. ತುಂಬಾ ಸುಲಭವಾಗಿ ಇದನ್ನ ಬೆಳೆಸ್ಬೋದು. ಇನ್ನು ನಾವು ಗಿಡ ಎಲ್ಲ ಅಷ್ಟು ಪರ್ಚೇಸ್ ಮಾಡಿಲ್ಲ. ಕೂಪನ್ ತಗೊಂಡು ಊಟಕ್ಕಂತ ಹೋದ್ವಿ. ಹೊಟ್ಟೆ ತುಂಬಾ ಊಟ ತಿನ್ಕೊಂಡು ಮತ್ತೆ ಗಿಡಗಳು ಪರ್ಚೇಸ್ ಮಾಡಕ್ ಹೊಟ್ವಿ. ಈ ಹಣ್ಣಿನ ಗಿಡ ನಮ್ಮವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಸುಮಾರು ಗಿಡ ನೋಡಿದ್ವಿ, ಅದ್ರೊಳಗೆ ಬೆಸ್ಟ್ ಒನ್ ಚೂಸ್ ಮಾಡಿದ್ವಿ. ಒಂದ್ ಕಡೆ ಅಂತೂ ಬರೀ ಹಲಸಿನ ಹಣ್ಣಿನ ಗಿಡಗಳು. ಈ ಫ್ರೂಟಿನ ಗಿಡ ತಗೊಳ್ಳೋಣ ಅನ್ಕೊಂಡ್ವಿ, ಆದ್ರೆ ಅದ್ರ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ರೇಟ್ 200 ರೂಪಾಯಿ ಅಂತೆ. ಅಂತೂ ಇಂತೂ 3 ಗಿಡ ಸೆಲೆಕ್ಟ್ ಮಾಡಿದ್ವಿ. ಒಂದು ಸಾಂತೋಲ್, ಇನ್ನೊಂದು ಮಿರಾಕಲ್ ಫ್ರೂಟ್, ಇನ್ನೊಂದು ಲಿಚ್ಚಿ ಗಿಡ. ನೋಡಿ, ಸಣ್ಣ ಮೆಣಸಿನ ಗಿಡ, ಇದು 200 ರೂಪಾಯಿ ಅಂತೆ. ಇಷ್ಟಪಟ್ಟಿದ್ದ ಗಿಡ ಎಲ್ಲ ಒಂದೇ ಸಲ ತಗೊಳಕ್ಕಾಗಲ್ಲ. ಹೋದ ವರ್ಷ ಎಷ್ಟು ಗಿಡಗಳ ವೆರೈಟಿ ಇತ್ತು, ಈ ವರ್ಷ ನಂಗೆ ಅಷ್ಟೊಂದು ಕಾಣಿಸ್ಲಿಲ್ಲ. ಬನ್ನಿ ಇನ್ನೊಂದು ಕಡೆ ಹೋಗೋಣ. 150 ರೂಪೀಸ್ ಅಷ್ಟೇ ಖಾಲಿ. 50 ರೂಪೀಸ್. ಎರಡು ಲೆವಿಸ್ ಸ್ಟೋನ್ ಇದು 50, ಇದು 200. ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದಾರೆ. ನೋಡಿ, ಬಂದು ಎತ್ತಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಬೇರೆ ಜಾಗ ಇದೆ. ನನಗೆ ಸೇವಂತಿ ಗಿಡದ ಈ ವೆರೈಟಿ ತುಂಬಾ ಇಷ್ಟ ಆಯ್ತು. ಬಣ್ಣ ಸೂಪರ್ ಆಗಿತ್ತು. ಎಲ್ಲೋ ಮಿಕ್ಸ್ ತರ ಇದೆಯಲ್ಲ, ಅದ್ರೊಳಗೆ ಜಾಸ್ತಿ ಚಾಯ್ಸ್ ಇರ್ಲಿಲ್ಲ. ಒಂದೊಂದು ಗಿಡಕ್ಕೆ 70 ರೂಪಾಯಿ ಕೊಟ್ಟಿದ್ದೀನಿ. ಈ ಜಾಗದಲ್ಲಿ ಹತ್ತಿರದಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಿ, ಅದಕ್ಕೆ ಕಾಯ್ತಾ ಇದ್ದೆ. ತಗೊಂಡಿರೋ ಗಿಡನೆಲ್ಲ ಹುಷಾರ ಗಾಡಿಲಿ ಇಟ್ಕೊಂಡು ಮನೆ ಕಡೆ ಹೊಟ್ವಿ. ಇನ್ನೂ ಸುಮಾರು ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ಹೊರಡೋ ಅಷ್ಟೊತ್ತಿಗೆ ಟೈಮ್ 2:45 ಆಗಿತ್ತು. ಬೆಳಗ್ಗೆ 10:30 ಇಲ್ಲಿ ಗೇಟ್ ಎಂಟರ್ ಆಗಿದ್ದು, ಹೋಗ್ತಾ ಇರೋದು 2:45. ಹೆಚ್ಚು ಕಡಿಮೆ ಒಂದು 4 ಅವರ್ಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟ್ರಾಫಿಕ್ ಅಂತೂ ತುಂಬಾ ಇತ್ತು. 2 ಅವರ್ ಬೇಕಾಯಿತು ಮನೆಗೆ ಸೇರಕ್ಕೆ. ಇನ್ನೇನು ಮನೆ ಹತ್ತಿರದಲ್ಲೇ ಬಂದಿದ್ದೀವಿ, 2 ನಿಮಿಷಕ್ಕೆಲ್ಲ ಮನೆಗೆ ಸೇರ್ತೀವಿ. ಮನೆಗೆ ಬಂದಿದ ತಕ್ಷಣ ನಾನು ನನ್ ಬೇಕಾಗಿರೋ ಗಿಡಗಳನ್ನೆಲ್ಲ ಮೇಲ್ ತಗೊಂಡು ಬಂದೆ. ಅದಕ್ಕೆಲ್ಲ ನೀರು ಹಾಕಿದೆ. ನನಗಂತೂ ಎಕ್ಸೋರಾ ಗಿಡ ಡ್ವಾರ್ಫ್ ವೆರೈಟಿ ತುಂಬಾನೇ ಇಷ್ಟ ಆಯಿತು. ತುಂಬ ವರ್ತ್ ಅನಿಸ್ತು. ಗಿಡ ತುಂಬ ಬರೀ ಮೊಗ್ಗುಗಳು. ಇದನ್ನು ಬೇಗ ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ದಿನ ಹೀಗೆ ಇರಲಿ, ನಮ್ಮ ತಾರಸಿ ತೋಟಕ್ಕೆ ಅಡ್ಜಸ್ಟ್ ಆಗಲಿ. ಇದು ಬೇರೆದು. ಈ ದೊಡ್ಡ ಗಿಡ ಇದೆಯಲ್ಲ, ಹಾವನ್ನ ದೂರ ಇಡತ್ತಂತೆ. ಇದ್ರ ಸ್ಮೆಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದ್ರೊಳಗೆ ಹೂ ಕೂಡ ಬಿಡುತ್ತಂತೆ. ಇದರಲ್ಲಿ ಔಷಧಿ ಗುಣಗಳು ತುಂಬಾ ಜಾಸ್ತಿ ಅಂತೆ. ವೆದರ್ ಅಂತೂ ಸೂಪರ್ ಆಗಿದೆ. ತುಂಬಾ ಮಳೆ ಬರುತ್ತೆ ಅನ್ಸುತ್ತೆ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.